ತಪಸ್ವಿಭ್ಯ 6ನೇ ಅಧ್ಯಾಯದ 46ನೇ ಶ್ಲೋಕ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ತಪಸ್ವಿಭ್ಯಃ ಅಧಿಕಃ ಯೋಗಿ ಜ್ಞಾನಿಭ್ಯಃ ಅಪಿ ಮತಃ ಅಧಿಕಃ ಕರ್ಮಿಭ್ಯಃ ಚ ಅಧಿಕಃ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ ಯೋಗಿ ಭವ. ಇನ್ನು 2 ಶ್ಲೋಕ ಇದೆ. ಕೃಷ್ಣ ಈ ಒಂದು ಧ್ಯಾನ ಯೋಗವನ್ನ ಅಥವಾ ಆತ್ಮ ಸಂಯಮ ಯೋಗವನ್ನ ಇಲ್ಲಿಗೆ ಉಪಸಂಹಾರವನ್ನ ಮಾಡ್ತಾ ಇದ್ದಾನೆ. ಅರ್ಜುನ ಯೋಗಿ ಭವ, ನೀನು ಯೋಗಿಯಾಗು, ಸಾಧಕನಾಗು ಎಂಬುದಾಗಿ ಭಗವಂತ ಇಲ್ಲಿ ಆದೇಶವನ್ನ ಮಾಡ್ತಿದ್ದಾನೆ. ಯಾರಿಗಿಂತ ಯಾರು ಹೆಚ್ಚು ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇರತಕ್ಕಂಥದ್ದು. ತಪಸ್ವಿಭ್ಯ ಯೋಗಿ ಅಧಿಕಃ, ತಪಸ್ವಿಗಳಿಗಿಂತಲೂ ಕೂಡ ಯೋಗಿ ಅಧಿಕನಾದವನು. ಹಾಗಾದ್ರೆ ತಪಸ್ವಿಗಳು ಅಂದ್ರೆ ಯಾರು? ತಪಸ್ವಿಗಳು ಯಾರು ಅಂತ ಗೊತ್ತಾದ್ರೆ ಅದಕ್ಕಿಂತಲೂ ಯೋಗಿ ಉತ್ತಮ ಅಂತ ಗೊತ್ತಾಗತ್ತೆ. ಯೋಗಿ ಅಂದ್ರೆ ಧ್ಯಾನ ಯೋಗಿ ಅಂತ ಅರ್ಥ. ನಿರಂತರವಾಗಿ ಭಗವಂತನನ್ನ ಜ್ಞಾತ್ವ, ಮೊದಲು ದೇವರನ್ನ ತಿಳಿತಾನೆ, ತಿಳಿದು ಧ್ಯಾನ ಮಾಡುವವನು ಯೋಗಿ ಅಂತ ಕರೆಸ್ಕೊಳ್ತಾನೆ. ಆ ಧ್ಯಾನ ಮಾಡ್ತಾ 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 ದೇವರನ್ನ ಕಂಡ ಸಾಧಕ ಅವನು ಯೋಗಿ. ಅವನು ತಪಸ್ವಿಗಳಿಗಿಂತಲೂ ಶ್ರೇಷ್ಠ. ತಪಸ್ವಿಗಳು ಅಂತ ಹೇಳಿದ್ರೆ ಅತ್ಯಂತ ಕಠಿಣವಾದಂತಹ ವ್ರತಾನುಷ್ಠಾನಗಳನ್ನ ಮಾಡುವಂಥವ್ರು. ದೇಹದಂಡನೆಯಾದರೂ ದೇಹದಂಡನೆಯನ್ನು ಲೆಕ್ಕಿಸದೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ರತಾನುಷ್ಠಾನಗಳನ್ನ, ಪಯೋವ್ರತ ಇರಬಹುದು, ಭೀಷ್ಮ ಪಂಚಕ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ರತಾನುಷ್ಠಾನ, ಚಾಂದ್ರಾಯಣ ವ್ರತ ಅಂತ ಹೇಳ್ತಾರೆ. ಹಾಗೆ ಅನೇಕ ರೀತಿಯಲ್ಲಿ ದೇಹಕ್ಕೆ ದಂಡನೆಯಾಗತ್ತೆ, ದೇಹಕ್ಕೆ ಆಯಾಸ ಆಗತ್ತೆ. ದೈಹಿಕವಾದ ಪರಿಶ್ರಮಗಳೆಲ್ಲವನ್ನು ಕೂಡ ಸಹಿಸಿಕೊಂಡು ಅನುಷ್ಠಾನಗಳನ್ನು ಮಾಡತಕ್ಕಂಥವ್ರು ತಪಸ್ವಿಗಳು ಅಂತ ಕರೆಯುವಂಥದ್ದು. ಆಹಾರದ ಬಗ್ಗೆ ಯಾವುದೇ ತರ ವ್ಯಾಮೋಹ ಇಲ್ಲ. ಸಿಕ್ಕಿದರೆ ತಿನ್ನೋದು, ಏನು ಸಿಗುತ್ತೋ ಅದನ್ನೇ ತಿನ್ನುವಂಥದ್ದು. ತಿನ್ನಲು ಯೋಗ್ಯವಾದಂತಹ ಆಹಾರ ಸಿಕ್ಕಿಲ್ಲ ಅಂದ್ರೆ ಉಪವಾಸನೇ ಇರುವಂಥದ್ದು. ಹೀಗೆ ತಿನ್ನೋದು, ಕುಡಿಯೋದು, ಮಲಗೋದು, ಇದು ಯಾವುದರ ಬಗ್ಗೆಯೂ ಕೂಡ ಆಸಕ್ತಿಗಳಿಲ್ಲದೇನೆ ಕೇವಲ ತಮ್ಮ ಧರ್ಮಾನುಷ್ಠಾನಗಳಲ್ಲಿ ಯಾರು ನಿರತರಾಗಿರ್ತಾರೋ ಅವರು ತಪಸ್ವಿಗಳು. ಇವರು ಬಹಳ ಉತ್ತಮ ವ್ಯಕ್ತಿಗಳು. ಯಾಕಂದ್ರೆ ಈ ಒಂದು ಪ್ರಾಕೃತ ಪ್ರಪಂಚದಲ್ಲಿ ಇಷ್ಟೆಲ್ಲ ವಿಷಯ ಪದಾರ್ಥಗಳು, ಇಷ್ಟೆಲ್ಲ ಆಕರ್ಷಣೀಯವಾದಂಥ ವಸ್ತುಗಳು, ಅದು ಯಾವುದರ ಆಕರ್ಷಣೆಗೂ ಕೂಡ ಒಳಗಾಗದೇನೆ ಒಂದು ಅನುಷ್ಠಾನದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಬಹಳ ಎತ್ತರದ ವ್ಯಕ್ತಿಗಳು, ಅವರು ತಪಸ್ವಿಗಳು. ಆದರೆ ಅಂತಹ ತಪಸ್ವಿಗಳಿಗಿಂತಲೂ ಕೂಡ ಯೋಗಿ, ಯೋಗಿ ಅಂದ್ರೆ ಈಗಾಗಲೇ ದೇವರನ್ನ ಕಂಡವನು, ಧ್ಯಾನ ಯೋಗಿ ಅಂತ ಅರ್ಥ. ಅವನು ಶ್ರೇಷ್ಠ. ಅಷ್ಟು ಮಾತ್ರ ಅಲ್ಲ, ಜ್ಞಾನಿಗಳಿಗಿಂತಲೂ ಕೂಡ ಅಂದ್ರೆ ಅರ್ಥ ಏನು? ದೇವರ ಬಗ್ಗೆ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರಷ್ಟೇ. ಶಾಸ್ತ್ರ ಪುರಾಣಗಳು ಹೇಗೆ ಹೇಳುತ್ತೋ ಅಷ್ಟೊಂದು ತಿಳ್ಕೊಂಡಿದ್ದಾರೆ ಹೊರತು ದೇವರನ್ನ ನೇರ ಕಂಡಿಲ್ಲ. ಮೊದಲು ನಾರದರು ಧ್ರುವನಿಗೆ ಉಪದೇಶ ಮಾಡಿದ್ರು ಭಗವಂತನ ಬಗ್ಗೆ, ಅದು ಬರೀ ಪರೋಕ್ಷ ಜ್ಞಾನ ಆಯ್ತು. ನಾರದರಿಂದ ಉಪದೇಶವನ್ನ ಪಡೆದಂತ ಧ್ರುವ ಪುಟ್ಟ ಬಾಲಕ ತಾನೇ ಹೋಗಿ ತಪಸ್ಸಿಗೆ ಕೂತು ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪಾನುಷ್ಠಾನವನ್ನ ಮಾಡಿ ದೇವರನ್ನ ಕಂಡ. ಅವನು ಯೋಗಿಯಾದ. ಮೊದಲು ಜ್ಞಾನಿಯಾಗಿದ್ದ, ಆಮೇಲೆ ಯೋಗಿಯಾದ. ಆ ಪೂರ್ವಾವಸ್ಥೆ ಜ್ಞಾನಿ ಅವಸ್ಥೆ. ನಾರದರಿಂದ ಜ್ಞಾನವನ್ನ ಪಡೆದಿದ್ದ. ಆ ಪಡೆದಂತ ಜ್ಞಾನವನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ 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 ದೇವರನ್ನೇ ಕಂಡುಬಿಟ್ಟ, ಯೋಗಿಯಾದ, ಸಾಧಕನಾದ. ಹಾಗಾಗಿ ಜ್ಞಾನಿಗಳಿಗಿಂತಲೂ ಕೂಡ ಈ ಯೋಗಿ, ಧ್ಯಾನ ಯೋಗಿ ಎಂಬುವನು ಅಧಿಕಃ ಮತಃ. ಅಧಿಕ ಎಂಬುದಾಗಿ ಮತಃ. ಮತಃ ಅಂದ್ರೆ ನನ್ನ ಅಭಿಪ್ರಾಯ ಅಥವಾ ಶಾಸ್ತ್ರದಿಂದ ತೀರ್ಮಾನವಾಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ಮಿಭ್ಯಶ್ಚ ಅಧಿಕಃ ಯೋಗಿ. ಕರ್ಮಿಗಳಿಗಿಂತಲೂ ಕೂಡ ಅಂದ್ರೆ ತಮ್ಮ ಕರ್ಮ, ನಿತ್ಯ ಕರ್ಮಾನುಷ್ಠಾನಗಳು ಅಂತ ಏನಿರುತ್ತವೆ ಅದರ ಬಗ್ಗೆ ತುಂಬಾ ಕಾಳಜಿ. ಏನು ಬೇಕಾದ್ರೂ ಆಗ್ಲಿ, ತಲೆ ಮೇಲೆ ಆ ಕೆಲಸ ಬಿಡಲ್ಲ ಅಂತಾರಲ್ಲ, ಹಾಗೆ ಅವ್ರು ಮಾಡ್ಬೇಕಾಗಿರತಕ್ಕಂಥ ನಿತ್ಯಾನುಷ್ಠಾನಗಳು, ಅದು ಸಮಯ ಪರಿಪಾಲನೆ ಇರಬಹುದು ಅಥವಾ ಅದು ಎಷ್ಟು ಹಂತಗಳು, ಪ್ರೋಸೆಸ್ಗಳಿದಾವೋ ಅಷ್ಟೂ ಹಂತವನ್ನ ಸರಿಯಾದ ಕ್ರಮದಲ್ಲೇ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಆಗದೇನೆ ಭಾರಿ ಇವರು ಕರ್ಮಾನುಷ್ಠಾನವಂತರು ಅಂತ ಹೇಳ್ತೀವಿ. ಅಂದ್ರೆ ಅದು ಎಷ್ಟೋ ದಿನ ಉಪವಾಸ ಇರಬೇಕಾಗ್ಬಹುದು, ಅಥವಾ ಏನೋ ಒಂದು ಕೇವಲ ಒಂದು ಸ್ಥಾನಕ್ಕೋಸ್ಕರವಾಗಿ ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗಬಹುದು. ಹೀಗೆ ಏನೇನೋ 10 ಸಮಸ್ಯೆಗಳಿದ್ರೂ ಕೂಡ ಆ ಎಲ್ಲಾ ಸಮಸ್ಯೆಗಳನ್ನ ದಾಟಿಯೂ ಅವರು ಕರ್ಮಾನುಷ್ಠಾನವನ್ನ ಬಿಡೋದಿಲ್ಲ. ನಿರಂತರವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಅದರಲ್ಲಿ ಯಾವುದೇ ತರದ ಸಂಕೋಚನ ಮಾಡದೇನು ಕೂಡ ಈಗ ಜಪ, ತಪ, ಪೂಜೆ ಎಲ್ಲ
ದಿನಕ್ಕೊಂದು 4 ಗಂಟೆ ಆಗತ್ತೆ, 5 ಗಂಟೆ ಆಗತ್ತೆ, ಅದೇನು ಬೇಕಾದರಾಗಿಲ್ಲ, ಅಷ್ಟೊತ್ತೇ ಮಾಡೋದು, ಅದ್ರ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಅನುಷ್ಠಾನದ ಬಗ್ಗೆ ಒಂದು ಸ್ವಲ್ಪನೂ ಕಾಂಪ್ರಮೈಸ್ ಇಲ್ಲ. ಅದು ಏನೋ ಮಾಡಿದ್ರಾಯ್ತು ಅಂತಿಲ್ವೇ ಇಲ್ಲ. ಹಾಗೆ ಅಷ್ಟು ಉತ್ತಮವಾದ ರೀತಿಯಲ್ಲಿ ಕರ್ಮಾನುಷ್ಠಾನಗಳನ್ನ ಮಾಡ್ತಾ ಇರ್ತಾರೆ. ಅದು ಕರ್ಮ ಅಂದ್ರೆ ಎಲ್ಲವೂ ಸೇರ್ಕೊಳ್ತು. ತಮ್ಮ ನಿತ್ಯದ ಜಪ, ಪಾರಾಯಣ, ಪೂಜೆ, ಯಜ್ಞ, ದಾನ, ಹೀಗೆ ಎಲ್ಲವೂ ಕೂಡ ಕರ್ಮಗಳು. ಆ ಕರ್ಮಾನುಷ್ಠಾನಗಳಿಗಿಂತಲೂ ಕೂಡ ಯೋಗಿ ಅಧಿಕ. ಯೋಗಿ ಅಂದ್ರೆ ಧ್ಯಾನ ಯೋಗಿ. ಭಗವಂತನನ್ನ ಮೊದಲು ತಿಳಿದು ನಿರಂತರವಾಗಿ ಧ್ಯಾನ ಮಾಡ್ತಾ, ಧ್ಯಾನದ ಮೂಲಕವಾಗಿ ದೇವರನ್ನ ಯಾರು ಕಾಣ್ತಾನೋ, ಸಾಕ್ಷಾತ್ಕರಿಸಿಕೊಳ್ತಾನೋ, ದೇವರ ಸಾಕ್ಷಾತ್ಕಾರವೇ ಜೀವನದ ಪರಮ ಗುರಿ. ಯಾಕಂದ್ರೆ ದೇವರ ಸಾಕ್ಷಾತ್ಕಾರದಿಂದ ಏನಾಗತ್ತೆ? ಮುಕ್ತಿ ಸಿಗತ್ತೆ. ಹಾಗಾಗಿ ಅದೆಲ್ಲ ಉಳಿದಿದ್ದೆಲ್ಲ ಇರೋದು ಅದಕ್ಕೋಸ್ಕರ ಇರತಕ್ಕಂಥದ್ದು. ಆ ಕರ್ಮಾನುಷ್ಠಾನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ, ಏನೋ ಒಂದು ಯಾರೋ ನನ್ನ ಕರ್ಮಾನುಷ್ಠಾನಗಳನ್ನ ನೋಡಿ ನನಗೆ ಗೌರವ ಕೊಡ್ತಾರೆ, ನನಗೊಂದಷ್ಟು ದುಡ್ಡು ಕೊಡ್ತಾರೆ, ದಕ್ಷಿಣೆ ಕೊಡ್ತಾರೆ, ಈ ಉದ್ದೇಶ ಕರ್ಮಾನುಷ್ಠಾನ ಮಾಡೋದಿಲ್ಲ. ಯಾಕಂದ್ರೆ ಕೆಲವರು ಆ ಉದ್ದೇಶಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡೋರಿರ್ತಾರೆ. ಹಾಗಲ್ಲ. ಯಾಕಂದ್ರೆ ಧಾರ್ಮಿಕವಾದ ಆಚರಣೆಗಳಿದ್ದಾವಲ್ಲ, ಅದು ಮತ್ತೊಬ್ಬರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಅಲ್ಲ, ಅದು ಪೂರ್ತಿ ವೈಯಕ್ತಿಕ, ನಮಗೆ ನಮ್ಮ ಅಂತಃಕರಣಕ್ಕೆ ನಮಗೆ ಸರಿ ಅನಿಸ್ಬೇಕು ಅಲ್ವಾ. ಯಾಕಂದ್ರೆ ಧಾರ್ಮಿಕ ಅನುಷ್ಠಾನಗಳಲ್ಲೂ ಕೂಡ ನಮ್ಮ ಉದ್ಧಾರಕ್ಕೆ ಸಹಕಾರಿಯ ಹೊರತಾಗಿ ನಾವು ಮಾಡುವಂತ ಧರ್ಮಾನುಷ್ಠಾನಗಳಿಂದ ಮತ್ತೊಬ್ಬರಿಗೆ ಹಾಳಾಗೋದು ಇಲ್ಲ, ಮತ್ತೊಬ್ಬರು ಉದ್ಧಾರ ಆಗೋದು ಇಲ್ಲ. ಹಾಗಾಗಿ ನಾವು ಮಾಡತಕ್ಕಂತ ಧರ್ಮಾನುಷ್ಠಾನಗಳು ನಮಗೆ, ನಮ್ಮ ಶ್ರೇಯಸ್ಸಿಗೆ ಕಾರಣ. ಹಾಗಾಗಿ ನನ್ನ ಧರ್ಮಾಚರಣೆಗಳನ್ನು ನೋಡಿ 4 ಜನ ಹೊಗಳಬೇಕು, ನನ್ನನ್ನ ಧಾರ್ಮಿಕ ಅಂತ ಏನು ಎತ್ತರದ ಸ್ಥಾನಮಾನದಲ್ಲಿ ಇಡಬೇಕು, ನನ್ನ ಧರ್ಮಾನುಷ್ಠಾನವನ್ನು ನೋಡಿ ನಂಗೆ ನಮಸ್ಕಾರ ಮಾಡಬೇಕು, ನನಗೆ ದಕ್ಷಿಣೆ ಕೊಡಬೇಕು, ಇಂಥ ಯಾವ ಅಪೇಕ್ಷೆಗಳು ಇಲ್ಲದೇನೆ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಕರ್ಮಾಚರಣೆಯನ್ನು ಮಾಡುವಂಥದ್ದು ಅಂತಹ ಕರ್ಮಿಗಳಿಗಿಂತಲೂ ಕೂಡ ಯೋಗಿ, ಧ್ಯಾನ ಯೋಗಿ ಶ್ರೇಷ್ಠನಾದವನು. ಹಾಗಾಗಿ ಅರ್ಜುನ ತಸ್ಮಾತ್ ಯೋಗಿ ಭವ, ಆದ್ದರಿಂದ ನೀನು ಯೋಗಿಯಾಗು, ಅಂದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವವನಾಗು. ವಸ್ತುತಃ ಅರ್ಜುನ ಅಂದ್ರೆ ಏನೀಗ ಪಾಂಡವ ಮಧ್ಯಮ ಅರ್ಜುನ ಇದ್ದಾನೆ, ಅವನಿಗಾಗಲೇ ಯೋಗಿ ಆಗಿದ್ದಾನೆ, ಭಗವಂತನ ಸಾಕ್ಷಾತ್ಕಾರ ಅವನಿಗಿದೆ. ಆದರೆ ಅರ್ಜುನನ ಮೂಲಕವಾಗಿ ನಮಗೆಲ್ಲ ಸಂದೇಶ ಕೊಡ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ಅಂತಹ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸಾಗಿ. ಸಾಗಬೇಕಾದ್ರೆ ನಾವೇನಾಗ್ಬೇಕು ಅಂದ್ರೆ ಅರ್ಜುನರಾಗಬೇಕು. ಅರ್ಜುನ ಅಂದ್ರೆ ಬಿಳಿ, ಮುಖ ಬಿಳಿ ಇದ್ರೆ ಅದು ಧಾರ್ಮಿಕ ಪ್ರಪಂಚಕ್ಕೆ. ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ, ನಿರ್ಮಲವಾಗಿರುತ್ತೋ, ಅಷ್ಟು ನಾವು ಮಾಡುವಂತ ಅನುಷ್ಠಾನಗಳಿಗೆ ಫಲ ಬರುತ್ತೆ. ಕಳ್ಳರ ಕಣ್ಣಿಗೆ ಎಲ್ಲರೂ ಕಳ್ಳರಾಗೆ ಕಾಣ್ತಾರೆ, ವ್ಯಭಿಚಾರಿಗಳ ಕಣ್ಣಿಗೆ ಎಲ್ಲರೂ ವ್ಯಭಿಚಾರಿಗಳಾಗಿ ಕಾಣ್ತಾರೆ, ವಾಮಾಚಾರವನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲರೂ ವಾಮಾಚಾರಿಗಳಾಗಿ ಕಾಣ್ತಾರೆ ಅಲ್ವಾ. ಹಾಗೆ ನಾವು ಎಷ್ಟು ನಿರ್ಮಲವಾಗಿರುತ್ತೀವೋ, ನಮ್ಮ ಮನಸ್ಸು ನಿರ್ಮಲವಾಗಿದ್ದಷ್ಟು ನಮಗೆಲ್ಲರೂ ಕೂಡ ನಿರ್ಮಲರಾಗಿ ಕಾಣುತ್ತಾರೆ. ಮತ್ತು ನಾವು ಮಾಡತಕ್ಕಂಥ ಅನುಷ್ಠಾನಗಳೇನಿದ್ದಾವೆ, ಜಪ ತಪ ಪಾರಾಯಣಾದಿಗಳೆಲ್ಲವೂ ಕೂಡ ನಮಗದು ಫಲದಾಯಕವಾಗತ್ತೆ, ನಮಗದು ಅನುಗ್ರಹವನ್ನ ಮಾಡುತ್ತೆ, ಅದರಿಂದ ನಮಗೆ ಸಹಕಾರಿಯಾಗತ್ತೆ, ನಮ್ಮ ಜೀವನದ ಶ್ರೇಯಸ್ಸಿಗೆ ಕಾರಣವಾಗತ್ತೆ. ಅದಕ್ಕೋಸ್ಕರ ಮನಸ್ಸನ್ನ ನಿರ್ಮಲ ಮಾಡಿಕೊಳ್ಳಬೇಕು. ಅಸೂಯೆ, ಕಾಮ, ಕ್ರೋಧ, ದ್ವೇಷ ಇದೆಲ್ಲ ಇದ್ದಷ್ಟು ಕೂಡ ಮನಸ್ಸು ಪೂರ್ತಿ ಹಾಳಾಗ್ತಾನೇ ಹೋಗುತ್ತೆ. ಅದು ಇನ್ನೂ ಕೆಳಗೆ 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 ಹೋಗಿ ಮನಸ್ಸು ಪೂರ್ತಿ, ಹಣ್ಣು ಒಂದು ದೂರ ಹಾಳಾಗಿದ್ರೆ ಆ ಹಾಳಾದ ಭಾಗವನ್ನು ತೆಗೆದು ಬಿಡ್ಬೇಕು, ಆಗ ತಿನ್ಲಿಕ್ಕೆ ಯೋಗ್ಯವಾಗಿರುತ್ತೆ. ಆ ಹಾಳಾದಂತ ಭಾಗವನ್ನು ಹಾಗೆ ಬಿಟ್ರೆ ಪೂರ್ತಿ ಹಾಳಾಗಿ ಹಣ್ಣು ತಿನ್ಲಿಕ್ಕೆ ಆಗಲ್ಲ, ಒಂದು ಚೂರು ತಿನ್ಲಿಕ್ಕೆ ಆಗಲ್ಲ, ಪೂರ್ತಿ ಹಣ್ಣನ್ನು ಬಿಸಾಕ್ಬೇಕಲ್ವಾ. ಹಾಗೆ ಮನಸ್ಸು ಎಲ್ಲೋ ಒಂದ್ ಸ್ವಲ್ಪ ಹಾಳಾಗಿದೆ, ನನಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ದ್ವೇಷ ಇದೆ, ನಾನು ವ್ಯಕ್ತಿಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ, ಇದೆಲ್ಲ ನನಗೆ ಅನಿಸ್ದಾಗ ಆ ಒಂದು ದೃಷ್ಟಿ ಇರುತ್ತಲ್ವಾ, ಆ ರೀತಿಯಾದ ಮನಸ್ಸಿದೆಯಲ್ಲ, ಅದನ್ನ ಸರಿ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಕೊಂಡು ಅದನ್ನ ಹಾಗೇ ಬೆಳೆಸ್ಕೊಂಡು ಹೋದಷ್ಟು ಮನಸ್ಸು ಪೂರ್ತಿ ಮೂರ್ತಿ ಕಷ್ಮಲವಾಗಿ ಇನ್ನೆಂದು ಸಾಧಕನಾಗ್ಲಿಕ್ಕೆ ಆಗೋದೇ ಇಲ್ಲ. ಅವನು ನಿರಯಂ ಯಾತಿ ಅಂತ ಹೇಳಿದಾಗೆ ಅವನು ಐಹಿಕವಾಗಿಯೂ ಈ ಲೋಕದಲ್ಲೂ ತುಂಬಾ ಕಷ್ಟವನ್ನ ಪಡ್ತಾರೆ, ಪಾರತ್ರಿಕವಾಗಿಯೂ ಅನೇಕ ರೀತಿಯಲ್ಲಿ ದುಃಖವನ್ನ ಪಡ್ತಾರೆ, ಅನೇಕ ನರಕಗಳನ್ನ ಅನುಭವಿಸ್ತಾರೆ. ಅದಕ್ಕೋಸ್ಕರವಾಗಿ ಅರ್ಜುನರಾಗಬೇಕು, ನಿರ್ಮಲ ಮನಸ್ಸನ್ನ ಪಡಿಬೇಕು. ಆ ನಿರ್ಮಲ ಮನಸ್ಸು ಸಾಧನೆಗೆ ಸೋಪಾನ, ಸಾಧನೆಗೆ ಸಹಕಾರಿ ಎಂಬ ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಕೊಡ್ತಾ ಇದ್ದಾನೆ. ಧ್ಯಾನ ಯೋಗಿಯೇ ಶ್ರೇಷ್ಠನಾದವನು, ಭಗವಂತನನ್ನ ಕಾಣ್ಲಿಕ್ಕೋಸ್ಕರವಾಗಿರುವಂಥದ್ದು ಸಕಲ ಅನುಷ್ಠಾನಗಳು, ಸಕಲ ಆಚರಣೆಗಳು. ಹಾಗಾಗಿ ಎಲ್ಲದಕ್ಕಿಂತ ಮಿಗಿಲಾದದ್ದು ಭಗವಂತನ ಕಾಣಿಕೆ, ಭಗವಂತನನ್ನು ನೋಡುವಂಥದ್ದು. ಯಾರು ದೇವರನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾರೋ ಅವನೇ ಅತ್ಯುತ್ತಮನಾದ ವ್ಯಕ್ತಿ ಎನ್ನುವುದು ಒಟ್ಟು ಶ್ಲೋಕದ ಅಭಿಪ್ರಾಯ. ತಪಸ್ವಿಭ್ಯ ಅತೀ ಕಠಿಣವಾದಂತಹ ವ್ರತಾನುಷ್ಠಾನಗಳಿಗಿಂತಲೂ ಯೋಗಿ
ಧ್ಯಾನ ಯೋಗಿಯು ಅಂದ್ರೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಸಾಧಕನು ಅಧಿಕ ಉತ್ತಮನು. ಜ್ಞಾನಿಭ್ಯ ಯೋಗದ ಬಗ್ಗೆ ತಿಳಿದವರು, ದೇವರ ಬಗ್ಗೆ ಶಾಸ್ತ್ರ ಪುರಾಣವನ್ನು ಓದಿ ತಿಳಿದಂತಹ ವ್ಯಕ್ತಿಗಳಿಗಿಂತಲೂ ಕೂಡ ಯೋಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಅಪರೋಕ್ಷ ಜ್ಞಾನಿಯು ಅಧಿಕ ಉತ್ತಮನು ಎಂಬುದಾಗಿ ಮತಃ ತಿಳಿಯಲ್ಪಟ್ಟಿದೆ. ಕರ್ಮಿಭ್ಯ ನಿತ್ಯ ಕರ್ಮಾನುಷ್ಠಾನಗಳನ್ನು ಪ್ರಾಮಾಣಿಕವಾಗಿ ಮಾಡುವಂತಹ ವ್ಯಕ್ತಿಗಿಂತಲೂ ಕೂಡ, ಒಳ್ಳೆ ಕರ್ಮಾನುಷ್ಠಾನವಂತನಿಗಿಂತಲೂ ಕೂಡ ಯೋಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಸಾಧಕನು ಅಧಿಕ ಉತ್ತಮನು. ತಸ್ಮಾತ್ ಆದ್ದರಿಂದ ಅರ್ಜುನ, ಎಲೈ ಸಾತ್ವಿಕನೇ, ಎಲೈ ಅರ್ಜುನನೇ, ಯೋಗೀ ಭವ ಧ್ಯಾನ ಯೋಗ ನಿರತನಾಗು. ಧ್ಯಾನ ಯೋಗ ನಿರತನಾಗು ಅಂದ್ರೆ ಭಗವಂತನ ಧ್ಯಾನ ಮಾಡು. ಇಲ್ಲಿ ಒಂದು ಸ್ವಲ್ಪ ಸಂದೇಹ ಬರುತ್ತೆ. ಭಗವಂತನ ಧ್ಯಾನ ಮಾಡು ಅಂತ ಹೇಳಿದ್ರೆ ಹಿಂದೆ ಇದೇ ಕೃಷ್ಣ ಹೇಳಿದ್ದಾನೆ ಏನಂತ, ತಥೋ ಯುದ್ಧಾಯ ಯುಜ್ಯಸ್ವ, ನೀನು ಯುದ್ಧವನ್ನ ಮಾಡು ಅಂತ ಕೃಷ್ಣ ಹೇಳಿ ಈಗ ಧ್ಯಾನ ಮಾಡು ಅಂತ ಹೇಳ್ತಿದ್ದಾನಲ್ಲ, ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತೆ. ಅಂದ್ರೆ ಧ್ಯಾನ ಮಾಡು ಅಂದ್ರೆ ಅರ್ಥ ಏನು? ನಿನ್ನ ಪ್ರತಿಯೊಂದು ಕರ್ಮಗಳ ಹಿಂದೆಯೂ ಕೂಡ ಭಗವಂತನನ್ನ ಕಾಣ್ತಾ ಇರು. ನೀನು ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮಗೂ ಕೂಡ ಭಗವಂತನ ಪೂಜೆ ಎಂಬತಕ್ಕಂಥ ಅನುಸಂಧಾನವನ್ನ ಇಟ್ಟುಕೊಂಡು ನಿನ್ನ ಪಾಲನ ಕರ್ತವ್ಯವನ್ನ ಮಾಡ್ತಾ 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 ಮಾಡ್ತಾನೆ ದೇವರನ್ನ ಕಾಣುವ ಪ್ರಯತ್ನದಲ್ಲಿ ಸಾಕ್ತಾ ಹೋಗು. ಇನ್ನೂ ಕರ್ಮದ ಲೋಕದಿಂದ ಹೊರಗೆ ಬಂದಿಲ್ಲ, ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದಿಲ್ಲ ಅಂದ್ಮೇಲೆ ಬಂಧನವನ್ನ ಬಿಡಿಸ್ಕೊಳ್ಳಿಕ್ಕೆ ಬೇಕಾದ ಪ್ರಯತ್ನ ಕರ್ಮ ಮಾಡ್ತಾ ಇರಬೇಕು. ಕರ್ಮ ಮಾಡ್ತಾ ಮಾಡ್ತಾ ಮಾಡ್ತಾನೆ ಭಗವಂತನ ಧ್ಯಾನವನ್ನ ಮಾಡ್ತಾ ಇರಬೇಕು ಅನ್ನೋದು ಇದರ ಅಭಿಪ್ರಾಯ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಶ್ರೀಕೃಷ್ಣಾರ್ಪಣಮಸ್ತು.